ನಮಸ್ತೆ ಎಲ್ಲರಿಗೂ. ಈ ವಿಡಿಯೋದಲ್ಲಿ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ 6ನೇ ತರಗತಿಯ ಗಣಿತದಲ್ಲಿ 4ನೇ ಅಧ್ಯಾಯ. ಈ ಒಂದು ಅಧ್ಯಾಯದ ಮೇಲೆ ಒಂದಿಷ್ಟು ಅಂಶಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಮೊದಲನೇದಾಗಿ ದತ್ತಾಂಶ ಅಂತಂದರೆ ಏನು? ಇವಾಗ ನಿಮ್ಮ ಕ್ಲಾಸ್ನಲ್ಲೇ ಫ್ರೆಂಡ್ಸ್ ಜೊತೆ ನಿಮಗೆ ಇಷ್ಟವಾದ ಬಣ್ಣ ಯಾವುದು, ಅದೇ ರೀತಿಯಾಗಿ ನಿಮ್ಗೆ ಯಾವ ಊಟ ಇಷ್ಟ, ಯಾವ ಸ್ವೀಟ್ ಇಷ್ಟ, ಯಾವ ಆಟ ಇಷ್ಟ, ಇದನ್ನೆಲ್ಲ ಕೇಳ್ತಾ ಇರ್ತೀವಿ ಅಲ್ವಾ. ಇವಾಗ ಒಂದು ತರಗತಿಯಲ್ಲಿ ಜಾಸ್ತಿ ಇಷ್ಟಪಡೋ ಆಟ ಯಾವುದು ಮಕ್ಕಳು, ಅದೇ ರೀತಿ ಜಾಸ್ತಿ ಇಷ್ಟಪಡೋ ಸಿಹಿ ತಿನಿಸು ಯಾವುದು, ಇವೆಲ್ಲ ಕ್ವಶನ್ಗಳು ನಾವು ಯಾವಾಗಲೂ ಬಳಸ್ತಾ ಇರ್ತೀವಿ. ದತ್ತಾಂಶ ಅಂತ ಅಂದರೆ ಈ ಒಂದು ಅಂಶಗಳನ್ನು ಸಂಗ್ರಹ ಮಾಡೋದು. ಸಂಗತಿಗಳು, ಅಳತೆಗಳು, ಸಂಖ್ಯೆಗಳು ಅಥವಾ ವೀಕ್ಷಣೆಗಳ ಸಂಗ್ರಹವನ್ನು ದತ್ತಾಂಶ ಎನ್ನುವರು. ಒಂದಿಷ್ಟು ಅಂಶಗಳನ್ನು ಸಂಗ್ರಹ ಮಾಡ್ತೀವಿ ಅಲ್ವಾ. ಈಗ ನಿಮ್ಮ ಒಂದು ತರಗತಿಯಲ್ಲಿ ನಿಮ್ಮ ಒಂದು ಗೆಳೆಯರಿಗೆ ಯಾವ್ಯಾವ ಸ್ವೀಟ್ ಇಷ್ಟ ಅಂತ ಪಟ್ಟಿ ಮಾಡಿ ಅಂತ ಹೇಳಿದ್ರೆ ನೀವು ಅಲ್ಲಿ ಒಂದಿಷ್ಟು ಅಂಶಗಳನ್ನು ಸಂಗ್ರಹ ಮಾಡ್ತೀರಾ. ಅದೇ ರೀತಿಯಾಗಿ ನಿಮ್ಮ ತರಗತಿಯಲ್ಲಿ ಇರುವ ಎಲ್ಲರಿಗೂ ಯಾವ್ಯಾವ ಆಟ ಇಷ್ಟ ಪಟ್ಟಿ ಮಾಡಿ ಅಂತ ಹೇಳಿದ್ರೆ ನೀವು ಪ್ರತಿಯೊಬ್ಬರ ಹೆಸರು ಬರೆದು ಅವರಿಗೆ ಯಾವ ಆಟ ಇಷ್ಟ ಅಂತ ಪಟ್ಟಿ ಮಾಡ್ತಾ ಹೋಗ್ತೀರಾ. ಅಂದರೆ ನೀವಲ್ಲಿ ಒಂದು ವಿಷಯವನ್ನು ಸಂಗ್ರಹ ಮಾಡ್ತೀರಾ. ಇದಕ್ಕೆ ನಾವು ದತ್ತಾಂಶ, ಕಲೆಕ್ಷನ್ ಆಫ್ ಡೇಟಾ ಅಂತ ಕರಿತೀವಿ. ಇಲ್ಲಿ ಒಂದು ಉದಾಹರಣೆ ಏನು ಕೊಟ್ಟಿದ್ದಾರೆ. ನರೇಶ್ ಮತ್ತು ನವ್ಯ ತರಗತಿಯ ಪ್ರತಿ ವಿದ್ಯಾರ್ಥಿಯ ಬಳಿಗೆ ತೆರಳಿ ಅವರ ನೆಚ್ಚಿನ ಆಟ ಯಾವುದೆಂದು ಕೇಳಲು ನಿರ್ಧರಿಸುತ್ತಾರೆ. ನಂತರ ಅವರು ಒಂದು ಪಟ್ಟಿ ತಯಾರಿಸುತ್ತಾರೆ. ಪಟ್ಟಿ ಈ ರೀತಿಯಾಗಿದೆ. ಈಗ ಈ ಪಟ್ಟಿ ನೋಡಿಕೊಂಡು ಇವಾಗ ಪ್ರತಿಯೊಬ್ಬರ ಹತ್ರ ಹೋಗಿ ನಿಮ್ಗೆ ಯಾವ ಆಟ ಇಷ್ಟ ಅಂತ ಕೇಳಿ ಈ ಒಂದು ಪಟ್ಟಿನ ರೆಡಿ ಮಾಡಿದಿರಲ್ಲೋ ಇದಕ್ಕೆ ದತ್ತಾಂಶ ಅಂತ ಕರಿತೀವಿ. ಈಗ ಈ ಒಂದು ದತ್ತಾಂಶವನ್ನು ನೋಡಿ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಇವಾಗ ಈ ಒಂದು ದತ್ತಾಂಶವನ್ನು ಬಳಸ್ಕೊಂಡು ತಾಳೆ ಗುರುತನ್ನು ಯಾವ ರೀತಿ ಹಾಕೋದು, ಅದೇ ರೀತಿಯಾಗಿ ಆವೃತ್ತಿಯನ್ನು ಯಾವ ರೀತಿ ಬರ್ಕೊಳ್ಳೋದು ಅಂತ ನೋಡೋಣ. ಆ ರೀತಿಯಾಗಿ ತಾಳೆ ಗುರುತನ್ನು ಹಾಕಿ ಆವೃತ್ತಿಯನ್ನು ಬರ್ಕೊಂಡ್ರೆ ನಮಗೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ ಉತ್ತರ ಬರೆಯೋಕ್ಕೆ ಈಸಿ ಆಗುತ್ತೆ. ನೋಡಿ, ತರಗತಿಯಲ್ಲಿರುವ ಪ್ರತಿಯೊಬ್ಬರ ಹೆಸರನ್ನು ಬರ್ಕೊಂಡು ಅವರಿಗೆ ಯಾವ ಆಟ ಇಷ್ಟ ಅಂತ ಬರ್ಕೊಂಡು ಬಂದಿದ್ದಾರಲ್ವಾ. ನಾವು ಇಲ್ಲಿ ಕೋಷ್ಟಕವನ್ನು ಯಾವ ರೀತಿ ಮಾಡೋಣ, ಫಸ್ಟು ಆಟದ ಹೆಸರು ಅಂತ ತಗೊಳ್ಳೋಣ. ಇಲ್ಲಿ ಯಾವ್ಯಾವ ಆಟಗಳನ್ನೆಲ್ಲ ಕೋಷ್ಟಕದಲ್ಲಿ ಪಟ್ಟಿ ಮಾಡಿದ್ರು ಆ ಆಟಗಳ ಹೆಸರನ್ನು ಬರ್ಕೊಳ್ಳೋದು. ಸರಿ, ಇವಾಗ ಕಬಡ್ಡಿ ಅನ್ನೋದು ಎಷ್ಟು ಸರ್ತಿ ರಿಪೀಟ್ ಆಗಿದೆ, ಎಷ್ಟು ಸರ್ತಿ ಪುನರಾವರ್ತಿತವಾಗಿದೆ, ಯಾವ್ಯಾವ ವಿದ್ಯಾರ್ಥಿಗಳು ಅಥವಾ ಎಷ್ಟು ವಿದ್ಯಾರ್ಥಿಗಳು ಕಬಡ್ಡಿಯನ್ನು ಇಷ್ಟಪಡ್ತಾರೆ ಅನ್ನೋದನ್ನು ಈ ತಾಳೆ ಗುರುತು ಹಾಕ್ತಾ ಹೋದರೆ ನಮಗೆ ಫೈನಲ್ ಆಗಿ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ನೋಡಿ, ಯಾರ್ಯಾರು ಯಾವ್ಯಾವ ಆಟವನ್ನು ಇಷ್ಟಪಡ್ತಿದ್ದಾರೆ ಅಂತ ತಾಳೆ ಗುರುತು ಹಾಕ್ತಾ ಹೋಗೋಣ. ಈಗ ಮೆಹನೂರ್ ಯಾವ ಆಟ ಇಷ್ಟಪಡ್ತಿದ್ದಾನೆ, ಕಬಡ್ಡಿ. ಹಾಗೆ ಕಬಡ್ಡಿಗೆ ಒಂದು ಗುರುತನ್ನು ಹಾಕ್ತೀನಿ. ನೆಕ್ಸ್ಟು ಜುಬಿಮೋನ್ ಯಾವ ಆಟ ಇಷ್ಟಪಡ್ತಿದ್ದಾರೆ, ಹಾಕಿ. ಹಾಕಿಯಲ್ಲಿದೆ, ಹಾಕಿಗೆ ಒಂದು ಗುರುತು. ನೆಕ್ಸ್ಟು ಸಿಮ್ರಾನ್ ಕಬಡ್ಡಿಗೆ ಇನ್ನೊಂದು ಗುರುತು ಬಂತು. ಅದೇ ರೀತಿ ನಂದ್ ಸಾಟೋಲಿ ಅಥವಾ ಪಿಟ್ಟು ಈ ಒಂದು ಆಟಕ್ಕೆ ಇಲ್ಲೊಂದು ಗೀಟ್ ಬಂತು. ನೆಕ್ಸ್ಟು ಅಂಕಿತಾ ಕಬಡ್ಡಿಗೆ ಇನ್ನೊಂದು ಗೀಟ್ ಬಂತು. ಇಮೋನ್ ಹಾಕಿಗೆ ಇನ್ನೊಂದು ಗೀಟ್ ಬಂತು. ಅದೇ ರೀತಿಯಾಗಿ ನೆಕ್ಸ್ಟು ಯುವರಾಜ್ ಕ್ರಿಕೆಟ್ಗೆ ಒಂದು ಗೀಟ್ ಬಂತು. ನೆಕ್ಸ್ಟು ರೆಹಾನಾ ಹಾಕಿಗೆ ಇನ್ನೊಂದು ಗೀಟು. ಅದೇ ರೀತಿಯಾಗಿ ಆರ್ನಾ ಬ್ಯಾಡ್ಮಿಂಟ್ಗೆ ಒಂದು ಗೀಟು. ಈ ರೀತಿಯಾಗಿ ಪ್ರತಿಯೊಬ್ಬರು ಯಾವ್ಯಾವ ಆಟವನ್ನು ಇಷ್ಟಪಡ್ತಾರೆ ಅಂತ ಪಟ್ಟಿ ಮಾಡ್ಕೊಂಡಿದ್ದೀರಲ್ವಾ, ಇಲ್ಲಿ ಈ ರೀತಿಯಾಗಿ ತಾಳೆ ಗುರುತನ್ನು ಹಾಕ್ತಾ ಹೋಗೋಣ. ಈ ರೀತಿಯಾಗಿ ತಾಳೆ ಗುರುತುಗಳನ್ನು ಹಾಕ್ಕೊಂಡೆ ಅಂದರೆ ಇಲ್ಲಿ ಯಾಕೆ ಒಂದು ಅಡ್ಡಗೆರೆ ಬಂತು, ಕಬಡ್ಡಿಯನ್ನು ಯಾರ್ಯಾರು ಇಷ್ಟಪಡ್ತಾ ಹೋಗಿದ್ದಾರೆ ಅಂತ ಗೀಟ್ ಹಾಕ್ಕೊಳ್ತಾ ಬಂದ್ವಿ ಅಲ್ವಾ. ಯಾವಾಗಲೂ ಅಷ್ಟೇ ನೆನ್ಪಿಟ್ಕೊಳ್ಳಿ, ಗೀಟ್ಗಳನ್ನು ಒಂದು ಅದಾದಮೇಲೆ ರಿಪೀಟ್ ಆದರೆ ಇನ್ನೊಂದು ಗೀಟ್ ಹಾಕ್ತೀವಿ, ಮತ್ತೆ ರಿಪೀಟ್ ಆದರೆ 3 ಗೀಟ್ ಹಾಕ್ತೀವಿ, ಮತ್ತೆ ರಿಪೀಟ್ ಆದರೆ 4 ಗೀಟ್ ಹಾಕ್ತೀವಿ, ಮತ್ತೆ ರಿಪೀಟ್ ಆದರೆ 5ನೇ ಗೀಟ್ ಹಾಕಲ್ಲ. ಈ 5ನೇ ಗೀಟನ್ನು ಬದಲಾಗಿ ಆ 5ನೇ ಗೀಟನ್ನು ಈ ರೀತಿ ಹಾಕ್ತೀವಿ. ಯಾವಾಗಲೂ ಪ್ರತಿ 5ನೇ ಗೀಟನ್ನು ಈ ರೀತಿ ಅಡ್ಡ ಎಳಿತೀವಿ. ನೆಕ್ಸ್ಟು ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗೋದು. ನೆಕ್ಸ್ಟು 6, 7, 8, 9, 10ನೇ ಗೀಟು ಮತ್ತೆ ಅಡ್ಡ. ಅದೇ ರೀತಿಯಾಗಿ 11, 12, 13, 14, 15ನೇ ಗೀಟು ಅಡ್ಡ. ಈ ರೀತಿಯಾಗಿ ಪ್ರತಿ 5ನೇ ಗೀಟನ್ನು ನಾವು ಈ ರೀತಿ ಅಡ್ಡಗೆರೆಯಾಗಿ ಸೂಚಿಸ್ತೀವಿ. ಸರಿ,
ಒಂದು ಕೋಷ್ಟಕವನ್ನು ನೋಡಿಕೊಂಡು ಪ್ರತಿಯೊಬ್ಬರಿಗೂ ಯಾವ್ಯಾವ ಆಟ ಇಷ್ಟ ಅಂತ ತಾಳೆ ಗುರ್ತು ಹಾಕೊಂಡಾಯ್ತು ಅಲ್ವಾ. ಸರಿ, ಈಗ ಕಬಡ್ಡಿ ಅನ್ನೋದು ಎಷ್ಟು ವಿದ್ಯಾರ್ಥಿಗಳು ಇಷ್ಟಪಟ್ಟಿದ್ದಾರೆ ಅಂದರೆ, ಕಬಡ್ಡಿ ಅನ್ನೋದು ಎಷ್ಟು ಸರ್ತಿ ರಿಪೀಟ್ ಆಗಿದೆ, ಎಷ್ಟು ಸರ್ತಿ ಪುನರಾವರ್ತಿತವಾಗಿದೆ. ಇಲ್ಲಿ 1 2 3 4 ಈ ಅಡ್ಡಗಿಟ್ ಎಷ್ಟು 5 ಆಯಿತು. 5 ಇದೊಂದು 6 ವಿದ್ಯಾರ್ಥಿಗಳು ಕಬಡ್ಡಿಯನ್ನು ಇಷ್ಟಪಟ್ಟಿದ್ದಾರೆ. ಅದೇ ರೀತಿ ಹಾಕಿ ಇದು 5, ಇದೊಂದು ಗುಂಪು 5 ಪ್ಲಸ್ ಇದು 3 8. ಅದೇ ರೀತಿಯಾಗಿ ಸಾಟೋಲಿಯಾ ಇದೊಂದು ಗುಂಪು 5 ಅಲ್ವಾ, 1 2 3 4 ಗೀಟು ಪ್ಲಸ್ ಇದೊಂದು ಅಡ್ಡಗಿಟ್ಟು 5, ಇದು ಕೂಡ 5, ಈ ಗುಂಪು 5 ಆಯಿತು ಪ್ಲಸ್ ಇದೊಂದು 6, ಇದು 2. ಅದೇ ರೀತಿಯಾಗಿ ಫುಟ್ಬಾಲು 4 ಜನ ಇಷ್ಟಪಟ್ಟಿದ್ದಾರೆ. ಅಂದರೆ ಕಬಡ್ಡಿಯನ್ನು 6 ಜನ ಇಷ್ಟಪಟ್ಟಿದ್ದಾರೆ, ಹಾಕಿಯನ್ನು 8 ಜನ ಇಷ್ಟಪಟ್ಟಿದ್ದಾರೆ, ಸಾಟೋಲಿಯಾವನ್ನು 5 ಜನ ಇಷ್ಟಪಟ್ಟಿದ್ದಾರೆ, ಕ್ರಿಕೆಟನ್ನು 6 ಜನ ಇಷ್ಟಪಟ್ಟಿದ್ದಾರೆ, ಬ್ಯಾಡ್ಮಿಂಟನನ್ನು 2 ಇಷ್ಟಪಟ್ಟಿದ್ದಾರೆ, ಅದೇ ರೀತಿ ಫುಟ್ಬಾಲನ್ನು 4 ಜನ ಇಷ್ಟಪಟ್ಟಿದ್ದಾರೆ. ನೋಡಿ, ಈ ಒಂದು ಕೋಷ್ಟಕವನ್ನು ನೋಡಿಕೊಂಡು ಎಷ್ಟು ಜನ ಕಬಡ್ಡಿಯನ್ನು ಇಷ್ಟಪಟ್ಟಿದ್ದಾರೆ ಅನ್ನೋದಕ್ಕಿಂತ ಈ ಒಂದು ಕೋಷ್ಟಕವನ್ನು ನೋಡಿ ಎಷ್ಟು ಜನ ಕಬಡ್ಡಿಯನ್ನು ಇಷ್ಟಪಟ್ಟಿದ್ದಾರೆ ಹೇಳೋದು ಈಸಿ ಅಲ್ವಾ. ಬೇಗ ನೋಡಿದ ಕೂಡಲೇ ಹೇಳ್ಬೋದು ಕಬಡ್ಡಿಯನ್ನು 6 ಜನ ಇಷ್ಟಪಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಅಂಶವನ್ನು ಹೇಳಬೇಕು. ಈ ತಾಳೆ ಗುರುತಿನ ಸಂಖ್ಯೆಯನ್ನು ಇಲ್ಲಿ ಬರ್ಕೊಂಡಿದ್ದೀವಲ್ಲ, ಅಂದರೆ ಕಬಡ್ಡಿ ಎಷ್ಟು ಸರ್ತಿ ಪುನರಾವರ್ತಿತವಾಗಿದೆ ಅಂತ ಇಲ್ಲಿ ಬರ್ಕೊಂಡಿದ್ದೀವಲ್ಲ, ಈ ಒಂದು ಸಂಖ್ಯೆಗಳಿಗೆ ಆವೃತ್ತಿಗಳು ಅಂತ ಕರಿತೀವಿ. ಈ ಒಂದು ಸಂಖ್ಯೆಗಳಿಗೆ ಆವೃತ್ತಿಗಳು ಅಂತ ಕರಿತೀವಿ. ಆವೃತ್ತಿಗಳಿಗೆ ಡೆಫಿನೇಷನನ್ನು ಈ ರೀತಿಯಾಗಿ ಬರೀಬಹುದು ನೋಡಿ. ಒಂದು ಘಟನೆಯು ಸಂಭವಿಸುವ ಎಣಿಕೆಗಳನ್ನು ಆವೃತ್ತಿಗಳು ಎನ್ನುವರು. ಇಲ್ಲಿ ಕಬಡ್ಡಿ ಅನ್ನೋದು ಎಷ್ಟು ಸರ್ತಿ ಸಂಭವಿಸಿದೆ, ಕಬಡ್ಡಿ ಅನ್ನೋದು ಎಷ್ಟು ಸರ್ತಿ ಪುನರಾವರ್ತನೆಯಾಗಿದೆ, 6 ಸರ್ತಿ. ಹಾಗಾಗಿ ಈ 6 ಅನ್ನೋದು ಕಬಡ್ಡಿಯ ಆವೃತ್ತಿ. ಎಷ್ಟು ಸರ್ತಿ ರಿಪೀಟ್ ಆಗಿದೆ ಅನ್ನೋದು ಆವೃತ್ತಿ ಅಂತ ಸೂಚಿಸ್ತೇವೆ. ಆವೃತ್ತಿಯ ಒಂದು ವ್ಯಾಖ್ಯಾನವನ್ನು ಒಂದು ಘಟನೆಯು ಸಂಭವಿಸುವ ಎಣಿಕೆಗಳನ್ನು ಆವೃತ್ತಿಗಳು ಎನ್ನುವರು ಅಂತ ಬರೀಬಹುದು. ಸರಿ, ಇವಾಗ ನರೇಶ್ ಮತ್ತು ನವ್ಯ ಈ ರೀತಿಯಾಗಿ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ರು. ಆ ಪಟ್ಟಿಯನ್ನು ನಾವು ತೆಗೆದುಕೊಂಡು ಈ ರೀತಿಯಾಗಿ ಒಂದು ಕೋಷ್ಟಕವನ್ನು ರೆಡಿ ಮಾಡ್ಕೊಂಡ್ವಿ. ಕಬಡ್ಡಿ ಫಸ್ಟು ಯಾವ್ಯಾವ ಆಟ ಅಲ್ಲಿ ಬಂದಿದೆ ಅಂತ ಬರ್ಕೊಂಡ್ವಿ. ಕಬಡ್ಡಿಯನ್ನು ಎಷ್ಟು ಸರ್ತಿ ಪುನರಾವರ್ತನೆ ಆಗಿದೆ ಕಬಡ್ಡಿ ಅಂತ ಈ ರೀತಿ ಗುರುತು ಹಾಕ್ಕೊಂಡ್ವಿ. ಈ ರೀತಿ ಗುರುತು ಹಾಕ್ಕೊಂಡಾಗ ಒಂದು ನೆನ್ಪಿಟ್ಕೋಬೇಕು, 4 ಆದಮೇಲೆ 5ನೇದು ಅಡ್ಡಗೆರೆ ಬರುತ್ತೆ. 5 6 7 ಅಂತ ಕಂಟಿನ್ಯೂಸ್ ಗೆರೆ ಹಾಕ್ಕೋತಾ ಹೋಗೋದಲ್ಲ, ಪ್ರತಿ 4 ಆದಮೇಲೆ 5ನೇ ಗೆರೆ ಅಡ್ಡ ಬರುತ್ತೆ. ಸರಿ, ತಾಳೆ ಗುರುತನ್ನು ಹಾಕ್ಕೊಂಡ್ವಿ. ಇಲ್ಲಿ ಎಷ್ಟು ತಾಳೆ ಗುರುತುಗಳು ಬಂತು ಅಂತ ಇಲ್ಲಿ ಸಂಖ್ಯೆಗಳನ್ನು ಬರ್ಕೊಂಡ್ವಿ. ನಮಗೆ ಕಬಡ್ಡಿಯನ್ನು ಇಷ್ಟಪಟ್ಟವರು ಎಷ್ಟು ಜನ, ಹಾಕಿಯನ್ನು ಇಷ್ಟಪಟ್ಟವರು ಎಷ್ಟು ಜನ, ಈ ರೀತಿಯಾಗಿ ಒಂದು ಕೋಷ್ಟಕ ಸಿಕ್ತು. ಈಗ ಇಲ್ಲಿ ಲೆಕ್ಕಾಚಾರ ಮಾಡಿ ಅಂತ ಈ ಒಂದು ಪಟ್ಟಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಲೆಕ್ಕಾಚಾರವನ್ನು ನಾವೇನು ಕೋಷ್ಟಕ ರೆಡಿ ಮಾಡ್ಕೊಂಡ್ವಿ ಅಲ್ವಾ, ಈ ಕೋಷ್ಟಕವನ್ನು ನೋಡಿ ಈಸಿಯಾಗಿ ಬರಿಬಹುದು. ಇಲ್ಲಿ ನೋಡಿ, ಫಸ್ಟ್ನೇ ಪ್ರಶ್ನೆ ಏನಿದೆ, ನರೇಶ್ ಮತ್ತು ನವ್ಯರ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಆಟವನ್ನು ಕಂಡುಹಿಡಿಯಲು ನೀವು ಏನು ಮಾಡುವಿರಿ? ಎಸ್, ನಾವು ಈ ಕೋಷ್ಟಕವನ್ನು ಬರ್ಕೊಂಡ್ವಿ ಅಲ್ವಾ. ಇಲ್ಲಿ ಅತಿ ಜನಪ್ರಿಯ ಆಟ ಯಾವುದು, ಹೆಚ್ಚಿಗೆ ಜನ ಇಷ್ಟಪಟ್ಟಿರೋ ಆಟ ಯಾವುದು ಅಂದರೆ ಇಲ್ಲಿ ಯಾವ ಸಂಖ್ಯೆ ಜಾಸ್ತಿ, ಯಾವುದು ಜಾಸ್ತಿ ಪುನರಾವರ್ತನೆಯಾಗಿದೆ, ಹಾಕಿ ನೋಡಿ 8 ಬಾರಿ ಬಂದಿದೆ. ಅಂದರೆ 8 ಜನ ಹಾಕಿಯನ್ನು ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಅತಿ ಜನಪ್ರಿಯ ಆಟ ಯಾವುದಾಯಿತು, ಹಾಕಿ. ಈ ಜನಪ್ರಿಯ ಆಟವನ್ನು ಕಂಡುಹಿಡಿಯಲು ನೀವು ಏನು ಮಾಡುವಿರಿ ಅಂತ ಇದೆ ಅಲ್ಲ, ಇದಕ್ಕೆ ಉತ್ತರ ಏನು ಬರಿಬೇಕು, ತಾಳೆ ಗುರುತು ಹಾಕಿ ಜನಪ್ರಿಯ ಆಟವನ್ನು ಕಂಡುಹಿಡಿಯುತ್ತೇವೆ ಅಂತ ಬರಿಬಹುದು. ಅದೇ ರೀತಿಯಾಗಿ ಎರಡನೇದು, ಅವರ ತರಗತಿಯಲ್ಲಿ ಅತಿ ಜನಪ್ರಿಯ ಆಟ ಯಾವುದು? ನಾವು ಆಲ್ರೆಡಿ ಬರೆದಿದ್ದೀವಿ ಅಲ್ವಾ, ಅತಿ ಜನಪ್ರಿಯ ಆಟ ಹಾಕಿ. ಯಾಕೆ ಅಂದರೆ ಇದನ್ನು 8 ಜನ ಇಷ್ಟಪಡ್ತಾರೆ. ಹಾಕಿ ಅನ್ನೋದು 8 ಸರ್ತಿ ಪುನರಾವರ್ತನೆ ಆಗಿದೆ ಅಲ್ವಾ. ಈ ಒಂದು ಕೋಷ್ಟಕವನ್ನು ನಾವೇನು ತಾಳೆ ಗುರುತು ಹಾಕ್ಕೊಂಡ್ವಿ, ಇಲ್ಲಿ ಆವೃತ್ತಿಗಳು, ಈ ಎಣಿಕೆ ಸಂಖ್ಯೆಗಳನ್ನು ಆವೃತ್ತಿಗಳು ಅಂತ ಕರಿತೀವಿ ಅಂತ ಹೇಳಿದೆ. ಯಾವುದರ ಆವೃತ್ತಿ ಹೆಚ್ಚು, ಹಾಕಿ ಆವೃತ್ತಿ ಹೆಚ್ಚು. ಅಂದರೆ ಅತಿ ಹೆಚ್ಚು ಜನಪ್ರಿಯ ಆಟ ಯಾವುದು, ಹಾಕಿ. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡಿ, ನಿಮ್ಮ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಆಟ ಯಾವುದೆಂದು ಕಂಡುಹಿಡಿಯಲು ಪ್ರಯತ್ನಿಸಿ. ನೀವು ಅಷ್ಟೇ ನಿಮ್ಮ ಒಂದು ಕ್ಲಾಸ್ದಲ್ಲಿ ಈ ರೀತಿಯಾಗಿ ಪ್ರತಿಯೊಬ್ಬರ ಹೆಸರನ್ನು ಬರ್ಕೊಂಡು ಯಾರಿಗೆ ಯಾವ ಆಟ ಇಷ್ಟ ಅಂತ ಪಟ್ಟಿ ಮಾಡಿಕೊಂಡು ಇದೇ ರೀತಿ ತಾಳೆ ಗುರುತನ್ನು ಹಾಕ್ಕೋಬಹುದು. ನೆಕ್ಸ್ಟ್ 4ನೇ ಪ್ರಶ್ನೆ, ಮುಂದೆ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಲು ಪರಿ ಬಯಸುತ್ತಾಳೆ. ಅವಳು ದತ್ತಾಂಶ ಸಂಗ್ರಹಣೆ ಮಾಡಲು ಅಗತ್ಯವಿರುವ ಪ್ರಶ್ನೆಗಳಿಗೆ ರೈಟ್ ಗುರುತು ಹಾಕಿ ಮತ್ತು ಅವಳು ದತ್ತಾಂಶ ಸಂಗ್ರಹಿಸಲು ಅಗತ್ಯವಿಲ್ಲದ ಪ್ರಶ್ನೆಗಳಿಗೆ ರಾಂಗ್ ಗುರುತು ಹಾಕಿ. ನಿಮ್ಮ ಉತ್ತರಗಳನ್ನು ತರಗತಿಯಲ್ಲಿ ಚರ್ಚಿಸಿ ಅಂತ ಇದೆ.
ಎ. ಅವಳ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಟಿವಿ ಕಾರ್ಯಕ್ರಮ ಯಾವುದು? ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ ದತ್ತಾಂಶ ಸಂಗ್ರಹಣೆ ಬೇಕಲ್ವಾ? ಪ್ರತಿಯೊಬ್ಬರಿಗೂ ಯಾವ್ಯಾವ ಜನಪ್ರಿಯ ಟಿವಿ ಇಷ್ಟ ಅಂತ ಕಂಡುಹಿಡಿಬೇಕು. ಹಾಗಾಗಿ ಇದಕ್ಕೆ ರೈಟ್ ಮಾರ್ಕ್ ಹಾಕಬೇಕು. ಒಂದು ಕ್ಲಾಸ್ನಲ್ಲಿ ಅತಿ ಹೆಚ್ಚು ಜನರು ನೋಡೋ ಟಿವಿ ಕಾರ್ಯಕ್ರಮ ಯಾವುದು ಅಂತ ನಮ್ಗೆ ಆನ್ಸರ್ ಬೇಕು ಅಂತ ಹೇಳಾದರೆ ನಾವು ಅಲ್ಲಿ ದತ್ತಾಂಶ ಸಂಗ್ರಹ ಮಾಡಲೇಬೇಕು. ಹಾಗಾಗಿ ಇಲ್ಲಿ ರೈಟ್ ಮಾರ್ಕನ್ನು ಹಾಕೋಣ. ಅದೇ ರೀತಿ ಭಾರತ ಯಾವಾಗ ಸ್ವಾತಂತ್ರ್ಯ ಪಡೆಯಿತು? ಈ ಒಂದು ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ನಮಗೆ ದತ್ತಾಂಶ ಸಂಗ್ರಹ ಅವಶ್ಯಕತೆ ಇದೆಯಾ? ಪ್ರತಿಯೊಬ್ಬರ ಹತ್ರ ಹೋಗಿ ಈ ಪ್ರಶ್ನೆ ಕೇಳೋ ಅವಶ್ಯಕತೆ ಇದೆಯಾ? ಇಲ್ಲ. ಹಾಗಾಗಿ ಇದಕ್ಕೆ ದತ್ತಾಂಶ ಸಂಗ್ರಹ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಅವಳ ಪರಿಸರದಲ್ಲಿ ಎಷ್ಟು ನೀರು ಪೋಲಾಗುತ್ತಿದೆ? ಇದಕ್ಕೆ ದತ್ತಾಂಶ ಸಂಗ್ರಹ ಬೇಕಲ್ವಾ? ಪ್ರತಿ ಕಡೆನೂ ಹೋಗಿ ಎಷ್ಟು ನೀರು ಪೋಲಾಗ್ತದೆ ಅಂತ ವಿಷಯವನ್ನು ಸಂಗ್ರಹ ಮಾಡಬೇಕು. ಹಾಗಾಗಿ ಇದು ರೈಟ್ ಮಾರ್ಕು. ಭಾರತದ ರಾಜಧಾನಿ ಯಾವುದು? ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ಲಿಕ್ಕೆ ದತ್ತಾಂಶ ಸಂಗ್ರಹ ಅವಶ್ಯಕತೆ ಇಲ್ಲ. ಹಾಗಾಗಿ ಇದಕ್ಕೆ ಇಂಟು ಮಾರ್ಕು. ಒಂದು ಉದಾಹರಣೆಗೆ ತಾಳೆ ಗುರುತುಗಳನ್ನು ಹಾಕಿ ತೋರಿಸಿದ್ದಾರೆ ನೋಡಿ. ಅಂದರೆ ಪ್ರತಿ ಮಗುನು ಬಂದು ಇಲ್ಲಿ ಅದಕ್ಕೆ ಯಾವ ಒಂದು ಸಿಹಿ ತಿಂಡಿ ಇಷ್ಟ, ಜಿಲೇಬಿ ಇಷ್ಟನೋ, ಗುಲಾಬ್ ಜಾಮೂನ್ ಇಷ್ಟನೋ ಅಂತ ಬಂದು ಗುರುತು ಹಾಕ್ತಾ ಹೋಯ್ತು. ಪ್ರತಿ 4 ಗುರುತಾದ್ಮೇಲೆ 5ನೇ ಗುರುತು ಈ ರೀತಿ ಅಡ್ಡ ಒಂದು ಗೆರೆ ಬರುತ್ತೆ. ಈಗ ಇದಿಷ್ಟು 5 ಆಯಿತು. ಹಾಗಾದರೆ ಈಗ ನೀಲೇಶ್ ಒಬ್ಬ ಶಿಕ್ಷಕರು, ಅವರು ಸಿಹಿ ತರಕ್ಕೆ ಹೋಗಬೇಕು. ಯಾವ್ಯಾವ ಮಕ್ಕಳಿಗೆ ಯಾವ್ಯಾವ ಸಿಹಿ ಇಷ್ಟ ಅಂತ ಈ ರೀತಿಯಾಗಿ ಗುರುತು ಹಾಕ್ಕೊಂಡ್ರು. ಈಗ ಜಿಲೇಬಿ ಎಷ್ಟು ಜನ ಇಷ್ಟಪಟ್ಟರು? ಇಲ್ಲಿ ತಾಳೆ ಗುರುತುಗಳು ಎಷ್ಟಿದೆ? 5 + 1 6 ಜನ. ಅದೇ ರೀತಿ ಗುಲಾಬ್ ಜಾಮೂನು 5 + 4 9 ಜನ. ಕರ್ಜಿಕಾಯಿ ಎಷ್ಟು ಜನ ಇಷ್ಟಪಟ್ಟರು? ಈ ಒಂದು ಗುಂಪು 5, ಇದು 5, 5 5 10, 10 3 13 ಜನ. ಬರ್ಫಿ 3 ಜನ. ರಸಗುಲ್ಲ ಇದು 5 ಆಯಿತು. 5 + 2 7 ಜನ. ಈ ರೀತಿ ಕೋಷ್ಟಕವನ್ನು ಪೂರ್ಣ ಮಾಡ್ಬೋದಾ? ಈ ತಾಳೆ ಗುರುತು ನೋಡಿದ್ರೆ ಈ ಸಂಖ್ಯೆ ಬರೆಯೋದು ಈಸಿ. ನೆನ್ಪಿಟ್ಕೊಳ್ಳಿ, ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ. ತಾಳೆ ಗುರುತನ್ನು ಹಾಕಬೇಕಿದ್ರೆ 1 2 3 4 5ನೇ ಗಿಟ್ಟು ಯಾವಾಗಲೂ ಅಡ್ಡ ಬರುತ್ತೆ. ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ಈ ಒಂದು ಕೋಷ್ಟಕವನ್ನು ನೋಡಿ, ಕೆಳಗಡೆ ಪ್ರಶ್ನೆಗೆ ಉತ್ತರ ಬರೆಯೋಣವಾ? ಶ್ರೀ ನಿತೇಶ್ ಅವರಿಗೆ ಸೂಕ್ತ ಸಂಖ್ಯೆಯ ಸಿಹಿ ತಿಂಡಿ ಖರೀದಿಸಲು ಸಹಾಯ ಮಾಡಲು ಕೋಷ್ಟಕವನ್ನು ಪೂರ್ಣಗೊಳಿಸಿ. ಕೋಷ್ಟಕವನ್ನು ಇಲ್ಲಿ ಪೂರ್ತಿ ಮಾಡಿದ್ವಿ. ಎಷ್ಟು ವಿದ್ಯಾರ್ಥಿಗಳು ಜಿಲೇಬಿ ಆಯ್ಕೆ ಮಾಡಿದರು? ಜಿಲೇಬಿ ಎಲ್ಲಿದೆ? ಇಲ್ಲಿದೆ. ಎಷ್ಟು ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ್ರು ಅಂದರೆ ಜಿಲೇಬಿ ಎಷ್ಟು ಸರ್ತಿ ರಿಪೀಟ್ ಆಯಿತು? 6. ಹಾಗಾಗಿ ಇಲ್ಲಿ 6 ಅಂತ ಬರಿಬೇಕು. ಬರ್ಫಿಯನ್ನು ಡ್ಯಾಶ್ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದರು. ಬರ್ಫಿ ನೋಡಿ ಎಷ್ಟು ಜನ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ್ರು? 3 ಜನ. ಅದೇ ರೀತಿ ಎಷ್ಟು ವಿದ್ಯಾರ್ಥಿಗಳು ಕರ್ಜಿಕಾಯಿ ಆಯ್ಕೆ ಮಾಡಿದ್ರು? ಕರ್ಜಿಕಾಯಿಯನ್ನು ಎಷ್ಟು ಜನ ಆಯ್ಕೆ ಮಾಡಿದ್ದಾರೆ? 13 ಜನ. ರಸಗುಲ್ಲವನ್ನು ಡ್ಯಾಶ್ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದರು. ರಸಗುಲ್ಲ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ್ದಾರೆ? 7 ಜನ. ಎಷ್ಟು ವಿದ್ಯಾರ್ಥಿಗಳು ಗುಲಾಬ್ ಜಾಮೂನ್ ಆಯ್ಕೆ ಮಾಡಿದರು? ಗುಲಾಬ್ ಜಾಮೂನ್ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ್ದಾರೆ? 9 ಜನ. ಶ್ರೀ ನೀಲೇಶ್ ತಮ್ಮ ಸಿಬ್ಬಂದಿಯೊಬ್ಬರಿಗೆ ಕೋಷ್ಟಕದಲ್ಲಿ ಕೊಟ್ಟಿರುವಂತೆ ಸಿಹಿ ತಿಂಡಿಯನ್ನು ತರಲು ಮನವಿ ಮಾಡಿದರು. ಮೇಲಿನ ಕೋಷ್ಟಕವು ಅವರಿಗೆ ಸರಿಯಾದ ಸಂಖ್ಯೆಯ ಸಿಹಿ ತಿಂಡಿ ತರಲು ಸಹಾಯ ಮಾಡಿತು. ಪ್ರತಿ ಬಗೆಯ ಸಿಹಿ ತಿಂಡಿಯನ್ನು ವಿದ್ಯಾರ್ಥಿಗೆ ಸರಿಯಾಗಿ ಹಂಚಲು ಮೇಲಿನ ಕೋಷ್ಟಕ ಸಾಕಾಗುತ್ತದೆ? ವಿವರಿಸಿ. ಅದು ಸಾಧ್ಯವಾಗದಿದ್ದಲ್ಲಿ ಇದಕ್ಕೆ ಪರ್ಯಾಯ ಏನು? ಸಿಹಿ ತಿಂಡಿಯನ್ನು ವಿದ್ಯಾರ್ಥಿಗೆ ಹಂಚಲಿಕ್ಕೆ ಇಷ್ಟು ಸಾಕಲ್ವಾ? ಈ ಒಂದು ಆವೃತ್ತಿ ಸಾಕು ನಮಗೆ. ಜಿಲೇಬಿ ಎಷ್ಟು ಜನಕ್ಕೆ ಬೇಕು? 6 ಜನ. ಗುಲಾಬ್ ಜಾಮೂನ್ ಎಷ್ಟು ಜನಕ್ಕೆ ಬೇಕು? 9 ಜನ. ಈ ರೀತಿಯಾಗಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡಿ ಸಿಹಿ ತಿಂಡಿಯನ್ನು ನಾವು ಹಂಚಬಹುದು. ಇದರ ಒಂದು ಲೆಕ್ಕ ನೋಡಿ. ಸುಶ್ರೀ ಸಂಧ್ಯಾ ತಮ್ಮ ವಿದ್ಯಾರ್ಥಿಗಳಲ್ಲಿ ಅವರು ಧರಿಸುವ ಶೂಗಳ ಅಳತೆಗಳ ಬಗ್ಗೆ ಕೇಳಿದರು. ದತ್ತಾಂಶವನ್ನು ಬೋರ್ಡ್ ಮೇಲೆ ಬರೆದರು. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಶೂ ಸೈಜನ್ನು ಈ ರೀತಿಯಾಗಿ ಪಟ್ಟಿ ಮಾಡಿಕೊಂಡ್ರು. ನಂತರ ಅವರು ವಿದ್ಯಾರ್ಥಿಗಳ ಶೂ ಅಳತೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿದರು. ಇಲ್ಲಿ ಯಾವ್ಯಾವ ಸಂಖ್ಯೆಗಳಿದೆ ಅಲ್ವಾ, ಇವೆಲ್ಲವನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಈ ರೀತಿಯಾಗಿ ಬರ್ಕೊಂಡ್ರು. ಸರಿ, ಈ ಒಂದು ಅಂಶವನ್ನು ನೋಡಿಕೊಂಡು ನಾವು ಕೆಳಗಿರುವ ಲೆಕ್ಕಾಚಾರವನ್ನು ಮಾಡಬೇಕು. ಇಲ್ಲಿ ಮೊದಲನೇದು ನೋಡಿ, ತರಗತಿಯಲ್ಲಿ ಶೂನ ಅತಿ ದೊಡ್ಡ ಅಳತೆ. ಇಲ್ಲಿ ಏರಿಕೆ ಕ್ರಮದಲ್ಲಿ ಶೂ ಅಳತೆಗಳನ್ನು ಬರ್ಕೊಂಡಿದ್ದಾರಲ್ಲ, ಇಲ್ಲಿ ಅತಿ ದೊಡ್ಡ ಅಳತೆ ಯಾವುದು? 7. ಹಾಗಾಗಿ ಇದ್ರ ಉತ್ತರ 7. ತರಗತಿಯಲ್ಲಿ ಶೂನ ಅತಿ ಚಿಕ್ಕ ಅಳತೆ ಯಾವುದು? ಏರಿಕೆ ಕ್ರಮದಲ್ಲಿ ಬರೆದರೆ ಅಂದರೆ ಫಸ್ಟ್ ಬಂದಿರೋದೇ ಚಿಕ್ಕ ಅಳತೆ 3. ಅಳತೆ 5 ಇರುವ ಶೂ ಧರಿಸಿದ ವಿದ್ಯಾರ್ಥಿಗಳು ಡ್ಯಾಶ್ ಇದ್ದಾರೆ. ಅಳತೆ 5 ಇರುವ ಶೂ ಧರಿಸಿದ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ? 1 2 3 4 5 6 7 8 9 10 ಜನ ಇದ್ದಾರಲ್ವಾ? 10. ಅಳತೆ 4ಕ್ಕಿಂತ ದೊಡ್ಡ ಶೂ ಧರಿಸಿದ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ? ಅಳತೆ 4ಕ್ಕಿಂತ ದೊಡ್ಡ ಶೂ ಧರಿಸಿದವರು ಇಷ್ಟು ಜನ ಇದ್ದಾರೆ. ಅಂದರೆ ಒಟ್ಟು ಎಷ್ಟು ಜನ ಆಯಿತು?
ಇವಿಷ್ಟು 10 ಜನ, 11, 12, 13, 14, 15 ಜನ. 15 ಜನ ಅಳತೆ 4ಕ್ಕಿಂತ ಹೆಚ್ಚಿಗೆ ಶೂ ಅಳತೆಯನ್ನು ಹೊಂದಿರುವವರು ಇದ್ದಾರೆ. ಎರಡನೇ ಪ್ರಶ್ನೆ ಏನಿದೆ? ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸುವುದರಿಂದ ಈ ಪ್ರಶ್ನೆಗಳನ್ನು ಉತ್ತರಿಸಲು ಹೇಗೆ ಸಹಾಯಕವಾಗುತ್ತದೆ? ಎರಡನೇ ಪ್ರಶ್ನೆಗೆ ಉತ್ತರವನ್ನು ಈ ರೀತಿಯಾಗಿ ಬರೀಬಹುದು. ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸುವುದರಿಂದ ಅತಿ ಕಡಿಮೆ ಮತ್ತು ಅತಿ ದೊಡ್ಡ ಸಂಖ್ಯೆಯನ್ನು ಬೇಗ ಕಂಡುಹಿಡಿಯಬಹುದು. ಒಂದೇ ಸಂಖ್ಯೆ ಎಷ್ಟು ಬಾರಿ ಪುನರಾವರ್ತನೆ ಆಗಿದೆ ಎನ್ನುವುದನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. ಮೂರನೇ ಪ್ರಶ್ನೆ, ದತ್ತಾಂಶಗಳ ಜೋಡಣೆಗೆ ಬೇರೆ ಯಾವುದಾದ್ರೂ ವಿಧಾನಗಳಿವೆಯೇ? ಬೇರೆ ಯಾವ್ಯಾವ ವಿಧಾನಗಳನ್ನು ಬರಿಬಹುದು? ತಾಳೆ ಗುರುತು, ಏರಿಕೆ ಕ್ರಮ, ಚಿತ್ರನಕ್ಷೆ, ಸ್ತಂಭನಕ್ಷೆ ಇತ್ಯಾದಿ ವಿಧಾನಗಳ ಮೂಲಕ ನಾವು ದತ್ತಾಂಶಗಳನ್ನು ಜೋಡಿಸಬಹುದು. ನಾಲ್ಕನೇದು, ಇದೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ನಿಮ್ಮ ಸುತ್ತಲೂ ಕಾಣುವ ಕೆಲವು ಮರಗಳ ಹೆಸರುಗಳನ್ನು ಬರೆಯಿರಿ. ನಿಮ್ಮ ಮನೆಯಿಂದ ಶಾಲೆಗೆ ಹೋಗುವ ದಾರಿಯಲ್ಲಿ ಮರವನ್ನು ಗಮನಿಸಿದಾಗ ದತ್ತಾಂಶವನ್ನು ದಾಖಲೀಕರಿಸಿ ಮುಂದಿನ ಕೋಷ್ಟಕದಲ್ಲಿ ತುಂಬಿ. ಶಾಲೆಯಿಂದ ಮನೆಗೆ ಬರ್ತಾ ಎಷ್ಟು ಅರಳಿ ಮರಗಳನ್ನು ನೋಡ್ತೀರಾ, ಅದೇ ರೀತಿ ಎಷ್ಟು ಬೇವಿನ ಮರಗಳನ್ನು ನೋಡ್ತೀರಾ, ಅಥವಾ ನಿಮಗೆ ಅಲ್ಲಿ ಯಾವ್ಯಾವ ಮರಗಳು ಸಿಗುತ್ತೆ ಅಂತ ಈ ರೀತಿ ಪಟ್ಟಿ ಮಾಡಿಕೊಂಡು ಆ ಮರಗಳ ಸಂಖ್ಯೆಯನ್ನು ಬರಿಬೇಕು. ಅದಕ್ಕೆ ಉತ್ತರ ಈ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡಿಕೊಂಡು ಇದಕ್ಕೆ ಉತ್ತರವನ್ನು ಬರಿಬೇಕು. ಯಾವ ಮರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ, ಯಾವ ಮರ ಅತಿ ಕಡಿಮೆ ಸಂಖ್ಯೆಯಲ್ಲಿದೆ, ಒಂದೇ ಸಂಖ್ಯೆಯಲ್ಲಿರುವ ಯಾವುದಾದ್ರೂ 2 ಮರಗಳಿವೆಯೇ, ಇದಕ್ಕೆ ಉತ್ತರವನ್ನು ತುಂಬಬೇಕು. ಇದು ಒಂದು ಆಕ್ಟಿವಿಟಿ. ಅದೇ ರೀತಿಯಾಗಿ ಇನ್ನೊಂದು ಇಂಗ್ಲಿಷ್ ನ್ಯೂಸ್ ಪೇಪರ್ದು ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಒಂದು ಪ್ಯಾರಾಗ್ರಾಫನ್ನು ತೆಗೆದುಕೊಂಡು ಅದರಲ್ಲಿ ಈ ಅಕ್ಷರಗಳು ಎಷ್ಟು ಬಾರಿ ಬಂದಿದೆ ಅನ್ನೋದನ್ನು ನೀವು ಇಲ್ಲಿ ಟಿಕ್ ಮಾಡಿಕೊಂಡು ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಒಂದು ಕಾನ್ಸೆಪ್ಟ್ ಚಿತ್ರನಕ್ಷೆಗಳಿಗೆ ಸಂಬಂಧಿಸಿದಂತೆ ಇದೆ. ಇದನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.